ಬಾಗಲಕೋಟೆಯ ನವನಗರದ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ತೀವ್ರವಾಗಿದ್ದು, ಮನೆಯ ಮುಂದೆ ಆಟ ಆಡುತ್ತಿದ್ದ 3 ವರ್ಷದ ಬಾಲಕಿಯ ಮೇಲೆ ನಾಯಿಗಳು ದಾಳಿ ನಡೆಸಿರುವಂತಹ ಘಟನೆ ನಡೆದಿದೆ. ಸೆಕ್ಟರ್ ನಂಬರ್ 2ರಲ್ಲಿ ಶುಕ್ರವಾರ ಸಂಜೆ ಸುಮಾರು 6:30 ಸಮಯದಲ್ಲಿ ಅಕ್ಸಾ ಅಜರುದ್ದೀನ್ ಸಗರ್ 3 ವರ್ಷದ ಬಾಲಕಿಯ ಮೇಲೆ ಬೀದಿ ನಾಯಿಗಳ ದಾಳಿ ನಡೆಸಿ ಎದೆ ಭಾಗದಲ್ಲಿ ಕಚ್ಚಿ ಗಾಯಗಳಿಸಿವೆ. ತಕ್ಷಣ ಗಾಯಾಳು ಬಾಲಕಿಯನ್ನು ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಘಟನೆಗೆ ಸಂಬಂಧಿಸಿದಂತೆ ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ನವನಗರದ ಪ್ರದೇಶದಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಗರಸಭೆಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಸಮಯದಲ್ಲಿ ಸೆಕ್ಟರ್ ನಂಬರ್ 3ರಲ್ಲಿ ಆರ್ಸಿಯಾ ಜಮಖಂಡಿ 5 ವರ್ಷದ ಬಾಲಕಿಯ ಮೇಲೆಯೂ ನಾಯಿಗಳು ದಾಳಿ ನಡೆಸಿರುವುದು ತಿಳಿದು ಬಂದಿದೆ. ಇದು ಅಲ್ಲದೆ ಸೆಕ್ಟರ್ ನಂಬರ್ 26ರಲ್ಲಿಯೂ ಮತ್ತೊಬ್ಬನ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿರುವಂತಹ ಘಟನೆ ನಡೆದಿರುವುದು ಮಾಹಿತಿ ಬಂದಿದೆ. ಬೀದಿ ನಾಯಿಗಳ ದಾಳಿಗೆ ಒಳಗಾಗಿರುವ ತಕ್ಷಣ ಸಮರ್ಪಕ ಚಿಕಿತ್ಸೆ ದೊರಕಬೇಕು. ಜೊತೆಗೆ ನಗರಸಭೆ ಮತ್ತು ಜಿಲ್ಲಾಡಳಿತ ವತಿಯಿಂದ ಜಂಟಿ ಕಾರ್ಯಾಚರಣೆ ನಡೆಸಿ ಬೀದಿ ನಾಯಿಗಳನ್ನು ರಕ್ಷಿಸಿ ಬೇರೆದೆಡೆ ಸ್ಥಳಾಂತರ ಮಾಡುವ ಮೂಲಕ ಹಾವಳಿಯನ್ನು ತಪ್ಪಿಸಬೇಕು ಎಂದು ಮುಖಂಡರು ಆಗ್ರಹಿಸಿದ್ದಾರೆ. ನವನಗರ ಮಾತ್ರ ಅಲ್ಲ, ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಆಯುಕ್ತರಿಗೆ ಮೌಖಿಕವಾಗಿ ಭೇಟಿಯಾಗಿ ಮನವಿ ಮಾಡಿದರೂ ಇದುವರೆಗೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಬಗ್ಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಲಾಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವರೇ ಎಂಬುದು ಕಾಯ್ದು ನೋಡಬೇಕಾಗಿದೆ. ಸರ್ 15 ದಿವಸ ಏನ್ರಿ 15 ದಿವಸದಿಂದ ಕಮಿಷನರ್ಗೆ ಸತಾವರು ಭೇಟಾಗಿ ನಾನು ಮಾಜಿ ಮೆಂಬರ್ ಮುನ್ಸಿಪಾಲಿಟಿ ಮೆಂಬರ್ ಆದ್ರೆ 15 ದಿವಸ ಹಿಂದೆ ಹೇಳಿ ನಾನು ಏನಂತ ಸಾಹೇಬ್ರೆ ನವನಗರ ಬೀದಿ ನಾಯಿ ಭಾಳ ಅದಾವ ಮೊದಲು ಏನು ವ್ಯವಸ್ಥೆ ಮಾಡೋದಂದ್ರೆ ಇನ್ನೂ ಮಟ್ಟ ಬರುತ್ತೆ ಯಾರಿಲ್ಲ ಯಾರು ನೋಡ್ರಿ ನಾಯಿ ಈಗ ನಾನು ಈ ವಿಡಿಯೋ ಮಾಡಕ್ ಹೋದಂದ್ರೆ ನನಗೆ ಕಡೆ ಬರಾತಿದ್ರು ನಾಯಿ ಅಲ್ಲ ಸತಾನ ಕಮಿಷನರ್ ನಾನು ಕಡೆ 4-5 ದಿವಸ ಯಾಕಂದ್ರೆ ಮತ್ ನೋಡ್ರಿ ಬಾಗಲಕೋಟೆ ಜಿಲ್ಲಾ ಇದೆ ಏನ್ ಪರಿಸ್ಥಿತಿ ನೋಡ್ರಿ ಮತ್ತೆ ಕಮಿಷನರ್ ಏನ್ ಮಾಡಾಕತ್ತಾರೆ 4 ದಿವಸದಿಂದ 15 ದಿವಸ ಹಿಂದೆ ಹೇಳಿ ನಾನು ಕಮಿಷನರ್ಗೆ ಇದು ನಾಯಿಗಳು ಈಗ 6 ಗಂಟೆಗೆ ಆಗೈತ್ರಿ 2 ನಿಮಿಷ ಏನ್ ಮಾಡತ್ತೀವಿ ಹುಡುಗಿ ಆಡಕ್ ಹೋಗಿತ್ತು. ಈ ಬಾಗಲಕೋಟೆ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಬೀದಿ ನಾಯಿಗಳ ಕಾಟ, ಬೀದಿ ನಾಯಿಗಳ ಕಡಿತಕ್ಕೊಳಗಾಗುವಂಥ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗಿನ್ನೂ ಸುಮಾರು 2 ತಿಂಗಳ ಹಿಂದುಗಡೆ ಬಾಗಲಕೋಟೆ ನಗರದ ಸೆಕ್ಟರ್ ನಂಬರ್ 14ರ ಒಬ್ಬ ಸಣ್ಣ ಮಗುವಿಗೆ, ಹೆಣ್ಣು ಮಗುವಿಗೆ ಬೀದಿ ನಾಯಿಗಳ ಕಡಿತದಿಂದಾಗಿ ಆ ಹುಡುಗಿ ಇವತ್ತು ಜೀವ ತೆತ್ತಂಥ ಉದಾಹರಣೆ ಇನ್ನೂ ಬಾಗಲಕೋಟೆಯಲ್ಲಿ ಮಾಸುವ ಮುಂಚೆ ಮತ್ತೆ ಬಾಗಲಕೋಟೆಯ ಸೆಕ್ಟರ್ ನಂಬರ್ 2ರಲ್ಲಿ ಒಬ್ಬ ಸಣ್ಣ ಮಗುವಿನ ಮೇಲೆ, ಅಜ್ಕಾ ಅಂತಕ್ಕಂಥ ಒಬ್ಬ ಸಣ್ಣ ಮಗುವಿನ ಮೇಲೆ ಸೆಕ್ಟರ್ ನಂಬರ್ 2ರೊಳಗೆ ದೊಡ್ಡ ಪ್ರಮಾಣದಲ್ಲಿ ನಾಯಿಗಳು, ಬೀದಿ ನಾಯಿಗಳು ಒಟ್ಟುಗೂಡಿ 5-6 ನಾಯಿಗಳು ಏಕಾಏಕಿ ಆ ಹುಡುಗಿಯನ್ನು ಕಚ್ಚುವ ಮೂಲಕ ಭಾಳ ದೊಡ್ಡ ಪ್ರಮಾಣದ ಗಾಯನೂ ಮಾಡಿದೆ. ಆದರೆ ಆಸ್ಪತ್ರೆಯಲ್ಲಿ ಕೂಡ ಅದಕ್ಕೆ ತಕ್ಷಣ ಚಿಕಿತ್ಸೆ ಸಿಗುವಂಥ ಒಂದು ಸೌಲಭ್ಯ ಕೂಡ ಆಗಬೇಕಾಗಿದೆ. ಮತ್ತೊಂದು ಕಡೆ ಏನಾಗಬೇಕಾಗಿದೆ ಅಂತ ಹೇಳಿದ್ರೆ, ಬೀದಿ ನಾಯಿಗಳ ಕಾಟವನ್ನು ಅಂತ ಹಾವಳಿಯನ್ನು ನಿಲ್ಲಿಸಲಿಕ್ಕೆ ನಗರಾಡಳಿತ ಮತ್ತು ಜಿಲ್ಲಾಡಳಿತ ಎರಡೂ ಕೂಡಿ ಜಂಟಿಯಾಗಿ ತಕ್ಷಣವೇ ಅಂಥ ಬೀದಿ ನಾಯಿಗಳನ್ನು ತಾವು ರಕ್ಷಣೆ ಮಾಡುವ ಮೂಲಕ ಬೇರೆ ಕಡೆ ಅವನ್ನ ಡಾಗ್ ಪ್ರೊಟೆಕ್ಷನ್ ಏರಿಯಾಕ್ಕೆ ಅವನ್ನ ಶಿಫ್ಟ್ ಮಾಡಬೇಕು ಅಂಥೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಅದರೊಂದಿಗೆ ಈ ನಿರ್ಲಕ್ಷ್ಯತೆ ಏನಿದೆ ಅಲ್ಲ, ಈ ಆಡಳಿತದ ನಿರ್ಲಕ್ಷ್ಯತೆ, ಜನರ ಬೇಕು ಬೇಡಿಕೆಗಳನ್ನ ಕೇಳೋದ್ರಲ್ಲಿ ಅದಕ್ಕೆ ಪರಿಹಾರ ಮಾಡುವಂಥ ಕೆಲಸವನ್ನು ಸರ್ಕಾರ ಎಲ್ಲ ಸೌಲಭ್ಯನೂ ಕೊಟ್ಟು ಕೂಡ ಆ ಜಿಲ್ಲಾಡಳಿತ ಆಗಲಿ ಅಥವಾ ನಗರದ ಆಡಳಿತ ಆಗಲಿ ಅದನ್ನು ಮಾಡಲಿಕ್ಕೆ ಹಿಂಜರಿತಕ್ಕಂಥದ್ದು ಬಹಳ ನೋವಿನ ಸಂಗತಿ. ಹಾಗಾಗಿ ಒಂದು ವೇಳೆ ಏನಾದರೂ ತಮಗೆ ಆ ಸೌಲಭ್ಯಕ್ಕೆ ಕೊರತೆ ಏನಾದರೂ ಆದರೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದರೆ ಅಥವಾ ಸರ್ಕಾರದ ಗಮನಕ್ಕೆ ತಂದರೆ ಅದನ್ನು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೂಡ ಪೂರೈಸಲಿಕ್ಕೆ ಸಾಧ್ಯ ಇದೆ. ಬಡವರ ಮಕ್ಕಳು ಇವತ್ತು ಬೀದಿ ಹಣ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಡವ್ರ ಮಕ್ಕಳು ಇವತ್ತು ಅಂದರೆ ಬಡವ್ರ ಮಕ್ಕಳಿಗೆ ಬೆಲೆ ಇಲ್ಲವೇ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ನಾನು ಈ ತಕ್ಷಣವೇ ಈ ನಗರದ ನಮ್ಮ ನಗರಸಭೆ
ಆಯುಕ್ತರನ್ನು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ. ಅಂಥ ಬೀದಿ ನಾಯಿಗಳನ್ನು ತಕ್ಷಣವೇ ತಾವು ರೆಸ್ಕ್ಯೂ ಮಾಡಬೇಕು, ಅದನ್ನು ಡಾಗ್ ಪ್ರೊಟೆಕ್ಷನ್ ಏರಿಯಾಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು. ಆಮೇಲೆ ಈ ರೀತಿಯಾದಂಥ ಘಟನೆಗಳನ್ನು ಮರುಕಳಿಸದೇ ಇರೋಂಥ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಮತ್ತು ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಅದರೊಂದಿಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಯಾವುದೇ ಸಮಯಕ್ಕೆ ಬಂದರೂ ಕೂಡ ಜನರಿಗೆ ಈ ಡಾಗ್ ಬೈಟ್ಸ್ಗೆ ಏನು ಬೇಕಾದಂಥ ಮೆಡಿಸಿನ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಯಾವುದೇ ಮೆಡಿಸಿನ್ ಇರ್ಬೋದು, ಆ ಎಲ್ಲ ಮೆಡಿಸಿನ್ಗೂ ಕೂಡ ಯಾವುದೇ ನಿಯಮವನ್ನು ಪಾಲನೆ ಮಾಡೋಕ್ಕಿಂತ ಪೂರ್ವದಾಗ ನಾವು ಅದಕ್ಕೆ ಚಿಕಿತ್ಸೆ ನೀಡಬೇಕು, ನಂತರ ನಿಯಮವನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಸರ್ಜನ್ ಅವರಿಗೆ ನೀಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ನಮಸ್ಕಾರ ಸರ್. ಇದು 2 ನಂಬರ್ ಶೆಡ್ನ್ಯಾಗ ನಾಯಿ ಭಾಳ ಅದಾವ ಸರ್. ಒಂದು 6 ನಾಯಿ ಕೂಡಿ ಸಣ್ಣ ಹುಡುಗಿಗೆ ಹಿಂಗೆ ಇದು ಮಾಡ್ಯಾರಿ ಸರ್. ಮತ್ತು ಹೇಳಕತ್ತೀರಿ ಸರ್, ಯಾರು ಕೇಳಾಕತ್ತೀರಿ ಸರ್. ಕಮಿಷನರ್ಗೆ ಹೋಗಿ ಹೇಳಿದ್ರಿ ಸರ್, ಹಿಂಗೆ ಮಾಡಿರಿ ಸರ್, ಏನು ನಾಯಿಗೆ ಅಂತ ಯಾರು ಕೇಳಾಕತ್ತಿಲ್ರಿ ಸರ್. ಹೆಂಗೆ ಮಾಡೋದು ಸರ್ ಇದಕ್ಕೆ? ವರ್ಷದ ಹುಡುಗಿ ಅದ ರೀ ಸರ್. ಇವತ್ತೇನು ಹುಡುಗಿ ಏನು ಮಾಡಿದ್ರಿ? ಏನಿಲ್ರಿ, ಮನ್ಯಾಗ ಕುಂತಿದ್ರಿ ಆಕಿ ಕುಂತ ಹೊರಗೆ ತಮ್ಮ ಹೋಗ್ಯಾನಂತ ಕರ್ಯಾಕ ಹೋಗ್ಯಾಡ್ರಿ ಅಂತ್ರಿ. ಕರ್ಯಾಕ ಹೋಗಿ ಮುಂದೆ ಹಿಂಗೆ ಹಿಡ್ದಾರಿ ಆಕಿ ನಾಯಿ. ಎಷ್ಟು ನಾಯಿ? ಒಂದು 6 ನಾಯಿ ಇದ್ರಿ ಸರ್. ಕಮಿಷನರ್ ಯಾರು ಏನಾದ್ರು ಹೇಳಿರಿ ಸರ್, ಏನು ಯಾರು ದಾದ ಮಾಡಾಕತ್ತಿಲ್ರಿ ಸರ್. ಅದು ನಾಯಿಗೆ ದುನಿಯಾದ ನಾಯಿ ಆಗ್ಬಿಟ್ಟಾರ ಸರ್. ಶೆಟ್ಟರ್ ನಂಬರ್ 2 ಸರ್. ನಗರಸಭೆ ಮಾಜಿ ಸಣ್ಣ ಹುಡುಗರು ಅದಾರ ರೀ ಮನ್ಯಾಗ. ಹೆಂಗೆ ಮಾಡೋದು ಸರ್ ಅದಕ್ಕೆ? ಏನು ಭಾಳ ಆಗಿತ್ತು? ಹಾಂ ಸರ್, ಭಾಳ ಆಗಿದ್ರಿ ಸರ್. ನೋಡ್ರಿ ಕ್ಯಾಮ್ರಾನಾಗ ಸರ್, ಫೋಟೋ ತೆಗೋರಿ. ಈಚೆಗಡೆ ಒಟ್ಟು ಇದಾಗಿದ್ರಿ ಸರ್, ಕಡ್ದಿದ್ರಿ ಈಚೆಗಡೆ ಸರ್. ನನ್ನ ಹೆಸರು ಮೈಬೂಬ್ ಕೊಡ್ತಿ.